ಪೂಜೆ ಮಾಡುವಾಗ ಹಲವರು ತಿಳಿಯದೆ ಕೆಲವು ತಪ್ಪುಗಳನ್ನು ಮಾಡುತ್ತಾರೆ. ಶಾಸ್ತ್ರಗಳ ಪ್ರಕಾರ ಇವುಗಳನ್ನು ತಪ್ಪಿಸಿಕೊಳ್ಳುವುದು ಮುಖ್ಯ. ಪೂಜೆ ಮಾಡುವಾಗ ಈ ತಪ್ಪು ಮಾಡಬೇಡಿ. ಅಶುದ್ಧ ದೇಹದಿಂದ ಪೂಜೆ ಮಾಡುವುದು. ಸ್ನಾನ ಮಾಡದೆ ಕೈಕಾಲು ತೊಳೆಯದೆ ಪೂಜೆಗೆ ಕುಳಿತುಕೊಳ್ಳಬಾರದು. ಅಶುದ್ಧ ಮನಸ್ಸು. ಕೋಪ, ದ್ವೇಷ, ಆತಂಕ, ಅಹಂಕಾರ ಇವುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಪೂಜೆ ಮಾಡಿದರೆ ಫಲ ಕಡಿಮೆ. ಎಡಗೈಯಿಂದ ಪೂಜೆ ಸಾಮಗ್ರಿಗಳನ್ನು ಮುಟ್ಟುವುದು. ಹೂ, ಅಕ್ಷತೆ, ನೈವೇದ್ಯ ಇವುಗಳನ್ನು ಬಲಗೈಯಿಂದ ಮಾತ್ರ ಅರ್ಪಿಸಬೇಕು. ಮುರಿದ ಹೂವು ಅಥವಾ ಒಣ ಹೂವು ಬಳಕೆ. ತಾಜಾ ಹೂವಿನ ಬಳಕೆ ಶ್ರೇಷ್ಠ. ಅಪವಿತ್ರ ಪಾತ್ರೆಗಳಲ್ಲಿ ನೀರು ಅಥವಾ ನೈವೇದ್ಯ ಇಡುವುದು. ಶುದ್ಧ, ಸ್ವಚ್ಛ ಪಾತ್ರೆಗಳನ್ನು ಮಾತ್ರ ಬಳಸಬೇಕು. ಪೂಜೆ ಮಾಡುವಾಗ ಮಾತನಾಡುವುದು ಅಥವಾ ಗಾಳಿಗೆ ತಿರುಗುವುದು. ಗಮನ ಪೂರ್ಣವಾಗಿ ದೇವರ ಮೇಲೆಯೇ ಇರಬೇಕು. ಅರ್ಧ ಸಮರ್ಪಣೆಯ ಭಾವನೆ. ಮನಸ್ಸು ಬೇರೆಡೆ ತಿರುಗಿ ಕೇವಲ ಆಚರಣೆಗಾಗಿ ಪೂಜೆ ಮಾಡಿದರೆ ಫಲ ಕಡಿಮೆ. ಅಪವಿತ್ರ ದಿಕ್ಕಿಗೆ ಮುಖ ಮಾಡಿ ಪೂಜೆ ಸಾಧ್ಯವಾದಷ್ಟು ಪೂರ್ವ, ಉತ್ತರ ಅಥವಾ ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ಪೂಜೆ ಮಾಡುವುದು ಶುಭಕರ. ಸರಳವಾಗಿ ಹೇಳುವುದಾದರೆ ಶರೀರ, ಮನಸ್ಸು, ಸ್ಥಳ ಈ ಮೂರು ಶುದ್ಧವಾಗಿದ್ದರೆ ಪೂಜೆ ಫಲಪ್ರದವಾಗುತ್ತದೆ. ಧನ್ಯವಾದಗಳು.